ನಮಸ್ಕಾರ. ದೊಡ್ಡಬಳ್ಳಾಪುರ IMA ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮೊಡನೆ ಇದ್ದಾರೆ ತುಂಬ ಅದ್ಭುತವಾದ ವ್ಯಕ್ತಿಯಾದ ಡಾಕ್ಟರ್ ಸಂಜೀವ್ ರೆಡ್ಡಿ. ಅವರು ವೃತ್ತಿಯಿಂದ ಗೈನಕಾಲಜಿಸ್ಟ್, ಆದರೆ ಪ್ರವೃತ್ತಿ ತುಂಬ ಜಾಸ್ತಿ. ತಾವೇ ಚರಕದಲ್ಲಿ ನೂಲು ತೆಗೆದ ಬಟ್ಟೆಯನ್ನೇ ಈಗ ಧರಿಸಿರುವಂಥ ಮನುಷ್ಯ. ಹಾಗಾಗಿ ಮತ್ತೆ ನೇಚರ್, ಒಂದು ಪ್ರಕೃತಿ ಜೊತೆಗೆ ಸಹಜವಾಗಿ ಬೆರೆಯುವಂಥದ್ದು ಏನು, ಆ ಸಂತೋಷ ಏನು ಅಂತ ನಿಜವಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡಿರುವಂಥ ವ್ಯಕ್ತಿ. ಹಾಗೆ ಮಕ್ಕಳಿಗೆ ಎಜುಕೇಷನ್ ಅಂತ ಅಂದ್ಕೊಂಡಾಗ ನಾವು LKG UKG ಪ್ರಿ-KG ಅಂತೀವಿ. ಅವರು ಅದೊಂದನ್ನು ತುಂಬ ವಿಭಿನ್ನವಾದ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಅವ್ರ ಜೊತೆ ಇವತ್ತು ಮಾತಾಡೋಣ. ಸರ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸರ್, ನಮಸ್ಕಾರ. ನಮಸ್ಕಾರ. ನಿಮಗೆ ವೈದ್ಯರಾಗಿದ್ದಾಗ, ಅಂದರೆ ಆಕ್ಟಿವ್ ಗೈನಕಾಲಜಿಸ್ಟ್ ಆಗಿದೆ, ತುಂಬ ಬ್ಯುಸಿ ಇರ್ತೀರಾ, ಆದರೂ ಈ ನೇಚರ್ ಅನ್ನುವುದು ನಿಮ್ಮ ಮನಸ್ಸಿಗೆ ಬಂದಿದ್ದು ಹೇಗೆ ಸರ್? ಹಾಂ, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಜೀವ್ ಕುಲಕರ್ಣಿ, ಧಾರವಾಡದಿಂದ ಬಂದವನು. ನನ್ನ ಊರು ಅಥಣಿ, ಬೆಳಗಾವಿ ಜಿಲ್ಲೆಯ ಮಹಾರಾಷ್ಟ್ರದ ಗಡಿಯೊಳಗಿರುವಂಥ ಊರು ಅಥಣಿ. ಅಲ್ಲಿ ನಮ್ಮ ತಂದೆಯವರೇನು ಕೃಷಿ ಮಾಡ್ತಾಯಿದ್ರು, ಹಸಿರು ಕ್ರಾಂತಿ ಬಂದ ಮೇಲೆ ಬಾಕಿ ಎಲ್ಲ ಕಡೆಗಳಲ್ಲಿ ಆದ ಹಾಗೆ ಇಲ್ಲಿಯೂ ಕೂಡ ನಮ್ಮ ಜಮೀನೇನಿತ್ತು ಅಲ್ಲಿ ಕೂಡ ನಮ್ಮ ತಂದೆಯವರು ಏನು ಮಾಡಿದರು ಅಂದರೆ, ಕೃಷ್ಣಾ ನದಿಯಿಂದ ನೀರಾವರಿ ಸೌಕರ್ಯ ಮಾಡಿಕೊಂಡ್ಬಿಟ್ಟು ಕಬ್ಬು ಬೆಳೀಲಿಕ್ಕೆ ಶುರು ಮಾಡಿದರು. ಮುಂದಿನ 20 ವರ್ಷ ಅನ್ರಿ ಸತತವಾಗಿ ಬರೀ ಕಬ್ಬು ಕಬ್ಬು ಕಬ್ಬು. ಆ ಸುತ್ತಲಿನ ಎಲ್ಲ ಪ್ರದೇಶದೊಳಗೂ ಎಲ್ಲರೂ ಕಬ್ಬು ಬೆಳೆಯೋದನ್ನೇ ಶುರು ಮಾಡ್ಕೊಂಡ್ಬಿಟ್ರು. ನಾನು ನನ್ನ ಸ್ನಾತಕೋತ್ತರ ವಿದ್ಯಾಭ್ಯಾಸ ಮುಗಿದ ಮೇಲೆ ಧಾರವಾಡದೊಳಗೆ ವೃತ್ತಿ ಪ್ರಾರಂಭ ಮಾಡಿದೆ. ತಿಂಗಳಿಗೆ 2 ತಿಂಗಳಿಗೆ ಒಂದು ಸಲ ಊರಿಗೆ ಹೋಗ್ತಿದ್ದೆ. ನಾನು ಊರಿಗೆ ಹೋದಾಗೆಲ್ಲ ವಾದ ಮಾಡ್ತಿದ್ದೆ, ಬರೀ ಕಬ್ಬು ಬೇಡ, ಇದು ಒಳ್ಳೆಯದಲ್ಲ ಅಂಥೇಳಿ. ಆದರೆ ಅವರಿಗೆ ಇದು ಬಿಟ್ಟು ನಮಗೆ ಬೇರೆ ಉಪಾಯ ಇಲ್ಲ, ಇದು ನಮಗೆ ಅನಿವಾರ್ಯ, ಎಲ್ಲರೂ ಕಬ್ಬೇ ಬೆಳೆಯೋದು ಅಂತ ಅವ್ರದ್ದು ವಾದ ಆಗಿತ್ತು. ಆಗ ನಾನೇನು ಯೋಚನೆ ಮಾಡಿದೆ, ಹೇಗಿದ್ದರೂ ನಾನು ಧಾರವಾಡದೊಳಗೆ ವೃತ್ತಿ ಮಾಡ್ತಾ ಇರೋದ್ರಿಂದ, ಅಲ್ಲೇ ನೆಲೆಸಿರೋದ್ರಿಂದ ಪ್ರತಿ ಸಲ ಹೋಗೋದೇ 1 ದಿವಸ 2 ದಿವಸ, ಅಲ್ಲಿ ಹೋದಾಗೆಲ್ಲ ವಾದ ವಿವಾದ ಬೇಡ, ನನಗೆ ಹೆಂಗೆ ಬೇಕೋ ಹಂಗೆ ಮಾಡಲಿಕ್ಕೆ ನನಗೆ ಇಲ್ಲೊಂದು ಅವಕಾಶ ಇದೆ ಅಂತ ಹೇಳಿಬಿಟ್ಟು ನಾನು ಧಾರವಾಡದಿಂದ 10 ಕಿಲೋಮೀಟರ್ ಸಮೀಪದೊಳಗೆ ಪಶ್ಚಿಮ ಘಟ್ಟದ ಕಡೆಗಳಲ್ಲಿ 17 ಎಕರೆ ಬೋಳು ಜಮೀನು, ಬರಡಾಗಿದ್ದಂಥ ಜಮೀನು ಖರೀದಿ ಮಾಡಿಬಿಟ್ಟು ನನಗೆ ಯಾವ ರೀತಿಯ ಪರಿಸರ ಸ್ನೇಹಿ ಕೃಷಿ ಮಾಡೋ ವಿಚಾರಗಳಿತ್ತೋ ಅದನ್ನು ಮಾಡಲಿಕ್ಕೆ ಶುರು ಮಾಡಿದೆ. 28 ವರ್ಷಗಳ ಹಿಂದೆ ನಾವು ಆ ಜಮೀನನ್ನು ಖರೀದಿ ಮಾಡಿದಾಗ ಅದು ಪೂರ್ತಿ ಬೋಳಾಗಿತ್ತು. ಅಲ್ಲಿ ಒಂದೇ ಒಂದು ನೆರಳು ಕೊಡುವಂಥ ಮರನೂ ಇರಲಿಲ್ಲ. ಸರಿ ಸರ್. ವರ್ಷದಿಂದ ವರ್ಷಕ್ಕೆ ನಾವು ಅಲ್ಲಿ ಹೆಚ್ಚು ಹೆಚ್ಚು ಸಸಿಗಳನ್ನು ಹಚ್ಚಿ ಸಸ್ಯಗಳನ್ನು ಬೆಳೆಸ್ತಾ ಇವತ್ತು ಅದನ್ನು ಬಹಳ ಅಭಿಮಾನದಿಂದ ನಾವು ಅದೊಂದು ಕಾಡು ತೋಟ ಅಂತ ಹೇಳ್ಬೋದು. ಸಸ್ಯ ವೈವಿಧ್ಯವನ್ನು ತರೋದು ನಮ್ಮ ಗುರಿಯಾಗಿತ್ತು. ನಮಗೆ ಗೊತ್ತಿತ್ತು ಸಸ್ಯ ವೈವಿಧ್ಯವನ್ನು ತಂದಿದ್ದಾದರೆ ಅದನ್ನು ಹಿಂಬಾಲಿಸಿ ಪ್ರಾಣಿ ವೈವಿಧ್ಯ, ಪಕ್ಷಿ ವೈವಿಧ್ಯ ಎಲ್ಲ ಬರ್ತದೆ ಅಂತ. ಹಾಗಾಗಿ ಇವತ್ತು ಅದು ನಿಜವಾಗಿಯೂ ಹಸಿರಿನಿಂದ ನಳನಳಿಸುವಂತಹ ಒಂದು ಅತ್ಯಂತ ವೈವಿಧ್ಯಮಯವಾದಂಥ ಕಾಡು ತೋಟ ಆಗಿದ್ದದೆ. ಮತ್ತು ಈ 28 ವರ್ಷಗಳ ಪಯಣ ಏನಿದೆಯಲ್ಲ, ಇದು ಒಂದು ಕಡೆ ಹೊರಗಡೆ ಏನೋ ಒಂದು ಸೃಷ್ಟಿ ಆಗ್ತಾ ಇರೋದು, ಆದರೆ ಒಳಗಡೆ ಆಗ್ತಾ ಇರುವಂತಹ ಪರಿವರ್ತನೆ ಇದೆಯಲ್ಲ, ಅದು ಎಷ್ಟು ತಾಳ್ಮೆಯನ್ನು ಕಲಿಸ್ತದೆ. ಹೌದಪ್ಪ, ಇವತ್ತು ಹಚ್ಚಿಬಿಟ್ಟು ಇವತ್ತು ಯಾವುದೋ ಒಂದು ಸಸಿ ನೆಟ್ಟುಬಿಟ್ಟು ನಾಳೆ ಬೆಳಿಗ್ಗೆ ಹಣ್ಣು ಸಿಗಬೇಕು ಅಂದರೆ ಸಿಗೋದಿಲ್ಲ. ನೀವು ಭಾಳ ತಾಳ್ಮೆಯಿಂದ 5 ವರ್ಷ ಕಾಯಬೇಕು, 8 ವರ್ಷ ಕಾಯಬೇಕು, ಆಮೇಲೆ ಅದರಿಂದ ಸಿಗುವಂಥ ಒಂದು ಸಂತೋಷ. ನಾನು ಒಂದು ಬೀಜ ಹಾಕಿ ನೆಟ್ಟಂತಹ ಇದು ಬೀಜ ಅದು ಬೆಳೆದು ದೊಡ್ಡದಾಗಿ ಹಸಿರಾಗಿ ಆಮೇಲೆ ವರ್ಷ 50, 80, 100 ಹಲಸಿನ ಹಣ್ಣುಗಳನ್ನು ಕೊಡಲಿಕ್ಕೆ ಶುರು ಮಾಡ್ತದೆ. ನೀವು ಎಷ್ಟು ತಿಂತೀರಿ? ಹಂಚಿಕೊಂಡೇ ತಿನ್ನೋದು, ಸಮಾಜಮುಖಿ ಆಗ್ತಾ ಹೋಗ್ತೀರಿ. ಹಾಗಾಗಿ ತೋಟಗಾರಿಕೆ ಅನ್ನೋದು ತಾಳ್ಮೆಯನ್ನು ಕಲಿಸ್ತದೆ, ಸಹನೆಯನ್ನು ಕಲಿಸ್ತದೆ, ಸಮಾಜಮುಖಿ ಆಗೋದನ್ನು ಕಲಿಸ್ತದೆ, ಕಷ್ಟ ಸಹಿಷ್ಣುತೆಯನ್ನು ಕಲಿಸ್ತದೆ, ಪ್ರಕೃತಿಯ ಜೊತೆ ಹೊಂದಿಕೊಂಡು ಹೋಗೋದನ್ನು ಕಲಿಸ್ತದೆ. ಒಂದು ವರ್ಷ ವಿಪರೀತ ಮಳೆ, ಮುಂದಿನ ವರ್ಷ ಮಳೆನೇ ಆಗೋದಿಲ್ಲ. ಬಿಸಿಲು ಅಂದರೆ ರಣ ಬಿಸಿಲು. ಈ ವರ್ಷ ಯಾವುದೂ ಸಸಿಗಳನ್ನು ಹಚ್ಚೋದಿಲ್ಲ ಅಂತ ಒಳಗೆ ಪ್ರತಿಜ್ಞೆ ಮಾಡ್ಕೊಂಡಿರೋದು. ಮಳೆಗಾಲ ಶುರು ಆದಮೇಲೆ ಮತ್ತೆ ಅದೆಲ್ಲ ಹೋಗಿ ಅಲ್ಲಿಂದ ಸಸಿ ತೊಗೊಂಬರ್ರಿ, ಇಲ್ಲಿಂದ ಬೀಜ ತೊಗೊಂಬರ್ರಿ, ಅಲ್ಲಿಂದ ಮತ್ತೆ ಹಚ್ಚಲಿಕ್ಕೆ ಶುರು ಮಾಡೋದು. ಜೀವೋತ್ಸಾಹ ಅದ್ಭುತವಾದಂಥದ್ದಿದು. ಮತ್ತು ಅಲ್ಲಿ ಮೊದಲಿನಿಂದಲೂ ಈ ತೋಟ ಕೇವಲ ನಮ್ಮ ಖಾಸಗಿ ತೋಟ, ನಮ್ಮ ಖುಷಿ ಸಲುವಾಗಿ ಮಾತ್ರ ಅಂತಲ್ಲ. ಅಲ್ಲಿ ಮೊದಲಿನಿಂದಲೂ ಮಕ್ಕಳ ಶಿಬಿರಗಳನ್ನು,
ಮತ್ತು ದೊಡ್ಡವರ ಸಲುವಾಗಿ ಬೇರೆ ಬೇರೆ ಥರದ ಶಿಬಿರಗಳನ್ನು, ಅದು ಆರೋಗ್ಯದ ಶಿಬಿರ, ಆಹಾರದ ಶಿಬಿರ, ಜೀವನ ಶೈಲಿ ಶಿಬಿರ, ಧ್ಯಾನದ ಶಿಬಿರ, ಇವೆಲ್ಲವನ್ನೂ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಎಷ್ಟು ಜನ ಬೇರೆ ಬೇರೆಯವರು ಬರ್ತಾರೆ. ಬಹಳ ಬಹಳ ಅದ್ಭುತವಾದಂಥ ಸಂತೋಷವನ್ನು ಕೊಡ್ತಾ ಇರುವಂಥ ಪ್ರಯತ್ನ ಈ ನಮ್ಮ ಸುಮನ ಸಂಗಮ ಕಾಡು ತೋಟದ ಪ್ರಯತ್ನ. ಸುಮನ ಸಂಗಮ ಅಂತ ಹೆಸರಿಟ್ಟಿರೋದೇ, ಸಂಗಮ ಅಂತಂದರೆ ಎಲ್ಲವೂ ಒಂದು ಕಡೆ ಬರೋದು ಅಂತ. ಸುಮನ ಅನ್ನೋದಕ್ಕೆ ಎರಡು ಅರ್ಥ. ಒಂದು, ಸುಮನ ಅಂತಂದರೆ ಹೂವುಗಳು, ಎಲ್ಲ ಥರದ ಹೂವುಗಳು, ಆದಷ್ಟು ವೈವಿಧ್ಯ ಅಲ್ಲಿ ಸೇರ್ಕೋಬೇಕು ಅಂತ ಅನ್ನೋದು. ಎರಡನೇ ಅರ್ಥ ಸುಮನದ್ದು, ಒಳ್ಳೆಯ ಮನಸ್ಸುಗಳು, ಎಲ್ಲ ಒಳ್ಳೆಯ ಮನಸ್ಸುಗಳು ಅಲ್ಲಿ ಮತ್ತೆ ಮತ್ತೆ ಸೇರ್ತಾ ಇರಬೇಕು ಅಂತ. ಆ ಅರ್ಥದಲ್ಲಿ ನಿಜವಾಗಿಯೂ ಬಹಳ ಯಶಸ್ವಿಯಾಗಿರುವಂಥ ಪ್ರಯತ್ನ. ಅದರ ಅರ್ಥ ನಾವೇನೋ ಅದ್ಭುತವಾದದ್ದನ್ನು ಮಾಡಿಬಿಟ್ಟಿದ್ದೀವಿ ಅಂತಿಲ್ಲ. ಒಂದು ಒಳ್ಳೆಯ ಪ್ರಯತ್ನ, ಬಹಳ ಸಮಾಧಾನ ಸಂತೋಷ ಕೊಟ್ಟಿರುವಂಥ ಪ್ರಯತ್ನ. ಜೊತೆಗೆ ಈ ಕಡೆ ನಾವು ಬಾಲ ಬಳಗ ಅನ್ನುವಂಥದ್ದೊಂದು ಶಾಲೆ ಶುರು ಮಾಡಿಕೊಂಡ್ವಿ. ಸರಿ ಸರ್. ನಮ್ಮ ಮಗ, ಅವನ ಹೆಸರು ಚೈತನ್ಯ ಶರೀಫ ಅಂತ, ನಾವು ಅವನನ್ನು ಕರೆಯೋದು ಮಿಂಚು. ಎಸ್ ಸರ್. ಅವನು 3 ವರ್ಷದವನು ಆಗ್ತಾ ಇದ್ದಾಗ ಲೋಕದ ರೂಢಿಯಂತೆ ಅವನನ್ನು ಒಂದು ಶಿಶುವಿಹಾರಕ್ಕೆ ಕಳಿಸ್ಬೇಕಾಗಿತ್ತು. ಅದು ಇಂಗ್ಲೀಷ್ ಮಾಧ್ಯಮ ಶಿಶುವಿಹಾರದ ಹಾವಳಿ ಎಲ್ಲ ಕಡೆನೂ. ನಮಗೆ ಆ ವಿಚಾರ ಇರಲಿಲ್ಲ. ಅದೇ ವರ್ಷ ನಾವು ತೊತೋಚಾನ್ ಅನ್ನುವಂಥ ಒಂದು ಪುಸ್ತಕ, ಜಪಾನಿ ಮೂಲದ ಪುಸ್ತಕ, ಮಕ್ಕಳಿಗೆ ಸಂತೋಷಮಯ ಶಿಕ್ಷಣ ಕೊಡೋದು ಹೇಗೆ ಅಂಥೇಳಿ. ಎರಡನೇದು ಭಾರತೀಯ ಲೇಖಕರೇ ಆಗಿರುವಂತಹ ಒಂದು ನಮ್ಮ ಹಗಲುಗನಸು ಅನ್ನುವಂಥ ಪುಸ್ತಕ. ಅದು ಗಿಜುಭಾಯಿ ಬಧೇಕ ಅಂತನ್ನುವ ಗುಜರಾತಿ ಮನುಷ್ಯ 1 ಶತಮಾನದ ಹಿಂದೆ ಬರೆದಿರುವಂಥ ಪುಸ್ತಕ. ಮತ್ತು ಕೆಲವು ಇಂಗ್ಲೀಷ್ ಪುಸ್ತಕಗಳು ಓದ್ಲಿಕ್ಕೆ ಸಿಕ್ಕ ಮೇಲೆ ನಾವು ವಿಚಾರ ಮಾಡಿದ್ವಿ, ಬೇಡ, ನಮ್ಮ ಮಗನನ್ನು ಆ ಯೂನಿಫಾರ್ಮ್ ಹಾಕಿ, ಪಾಟಿ ಚೀಲ ಹಾಕಿ, ಟೈ ಕಟ್ಟಿ ಶಾಲೆ ಕಳಿಸೋದು ಬೇಡ, ಏನಾದರೂ ಬೇರೆ ಪ್ರಯತ್ನ ಮಾಡೋಣ ಅಂತ. ಅದೇನೋ ಎಲ್ಲ ಸರಿ ಕೂಡಿತು. ನಮ್ಮ ಮನೆಯ ಒಂದು ಸಣ್ಣ ಕೋಣೆಯೊಳಗೆ ನಾವು 3 ಮಕ್ಕಳ, ಪುಟಾಣಿ ಮಕ್ಕಳ ಜೊತೆ ಒಂದು ಶಿಶುವಿಹಾರವನ್ನು ಪ್ರಾರಂಭ ಮಾಡಿದ್ವಿ, ಬಾಲ ಬಳಗ ಅಂತೇಳಿ. ಬಳಗ ಅನ್ನೋದೇ ಮುಖ್ಯವಾಗಿ ನಾವು ಮಾನಸಿಕವಾಗಿ, ಭಾವನಾತ್ಮಕವಾಗಿ ಒಂದು ಪರಿವಾರ ಆಗಬೇಕು ಅನ್ನೋದು. ಪಾಲಕರು, ಶಿಕ್ಷಕರು, ನಾವು ಎಲ್ಲರೂ ಕೂಡಿ ಒಂದು ಪರಿವಾರ ಆಗಬೇಕು ಅಂತೇಳಿ. ಆ ರೀತಿ 3 ಮಕ್ಕಳಿಂದ ಶುರು ಮಾಡಿಕೊಂಡ್ವಿ. ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಬಹಳ ಸ್ಪಷ್ಟವಾದಂಥ ನಮ್ಮ ನಿಲುವೇನಾಗಿತ್ತು ಅಂದರೆ, ಇದು ಕನ್ನಡ ಮಾಧ್ಯಮದೊಳಗೆ ನಡೀಬೇಕು ಶಿಕ್ಷಣ ಅಂತಲೂ. ಯಾಕಂದರೆ ಮಕ್ಕಳಿಗೆ ವಿಷಯವನ್ನು ಗ್ರಹಿಸೋದಾಗಲಿ, ವಿಷಯವನ್ನು ಅಭಿವ್ಯಕ್ತ ಮಾಡೋದಾಗಲಿ ತನ್ನ ತಾಯಿನುಡಿಯೊಳಗೆ ಮಾತ್ರ ಭಾಳ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಬಾಲ ಬಳಗ ಶಾಲೆ ಶಿಶುವಿಹಾರದಿಂದ 7ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆ, 8, 9, 10 ಅವ್ರ ಮುಂದಿನ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇಂಗ್ಲೀಷ್ ಮಾಧ್ಯಮದೊಳಗೆ ಅವ್ರು ಮುಂದಕ್ಕೆ ಹೋಗ್ತಾರೆ. ಮಕ್ಕಳು ಬಹಳ ಸ್ವತಂತ್ರವಾಗಿ, ಬಹಳ ಸ್ವಚ್ಛಂದವಾಗಿ, ಸಂತೋಷದಿಂದ ತಮ್ಮ ಬಾಲ್ಯವನ್ನು ಕಳಿಬೇಕು ಅನ್ನೋ ಕಾರಣಕ್ಕಾಗಿಯೇ ನಮ್ಮ ಶಾಲೆಯೊಳಗೆ ಸಮವಸ್ತ್ರ ಇಲ್ಲ. ಮಕ್ಕಳು ತಮಗೆ ಖುಷಿ ಅನಿಸುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತಾರೆ. ಬಹಳ ಸಡಿಲವಾದಂಥ ಬಟ್ಟೆಗಳನ್ನು ಹಾಕ್ಕೊಂಡು ಬರಬೇಕು, ಜಿಗದಾಡಬೇಕು, ಕುಣಿಬೇಕು, ಮರ ಹತ್ತಬೇಕು, ಆಟ ಆಡಬೇಕು ಅನ್ನೋದು. ಎರಡನೇದು, ದಿನಾಲೂ ಯಾಂತ್ರಿಕವಾಗಿ ಪ್ರಾರ್ಥನೆ ಹೇಳೋದಿಲ್ಲ. ಆದರೆ ಎಲ್ಲ ಮಕ್ಕಳಿಗೂ ನಾವು ನಾಡಗೀತೆಗಳನ್ನು, ದೇಶಭಕ್ತಿ ಗೀತೆಗಳನ್ನು ವ್ಯವಸ್ಥಿತವಾಗಿ ಅರ್ಥಸಹಿತವಾಗಿ ಕಲಿಸ್ಕೊಡ್ತೀವಿ. ಮೂರನೇದ್ದು, ಶಿಕ್ಷಕರನ್ನು ಮ್ಯಾಮ್ ಮತ್ತು ಸರ್ ಅಂತ ಕರೆಯೋದಿಲ್ಲ, ಅಕ್ಕ ಅಣ್ಣ ಅಂತ ಕರೀತಾರೆ, ಮಾಮ ಮೌಶಿ ಅಂತ ಕರೀತಾರೆ. ಅಂದರೆ ಅವ್ರ ಮನೆಯವರೇ ಆಗಿಬಿಡ್ತಾರೆ. ಮಗುವಿಗೆ ಶಾಲೆ ಅನ್ನೋದು ಮನೆಯಷ್ಟೇ ಭಯರಹಿತವಾದಂತಹ, ಆತ್ಮೀಯವಾದಂಥ ವಾತಾವರಣ ಆಗಬೇಕು. ಹಾಗಾದಾಗ ಮಾತ್ರ ಮಗು ತನ್ನ ಮನಸ್ಸಿನ ಬಾಗಿಲುಗಳನ್ನು ತೆರೆದಿಟ್ಕೊಳ್ತದೆ. ಭಯದಿಂದಾಗಿ ಮನಸ್ಸಿನ ಬಾಗಿಲುಗಳನ್ನು ಮುಚ್ಚಿಟ್ಕೊಂಡು ಬಿಟ್ಟು ಅಂದ್ರೆ ಶಿಕ್ಷಕರು ಎಷ್ಟೇ ಒಳ್ಳೆಯವರಾಗಿದ್ದರೂ ಅದು ಒಳಗೇನೂ ತಗೊಳ್ಳೋದಿಲ್ಲ. ಹಾಗಾಗಿ ಬಹಳ ಆತ್ಮೀಯವಾದಂಥ ವಾತಾವರಣ, ಬಹಳಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಸ್ವಾತಂತ್ರ್ಯ. ಒಟ್ಟು ಆವರಣವನ್ನೇ, ಈಗ ಸದ್ಯಕ್ಕಿರೋ ಆವರಣ, ಕರ್ನಾಟಕ ವಿಶ್ವವಿದ್ಯಾಲಯದ ಹತ್ತಿರ ಇರುವಂತಹ ಒಂದು ಇಳಿಜಾರಾಗಿರುವಂಥ ಒಂದು ಭೂಪ್ರದೇಶದೊಳಗೆ ನಾವು ಮಾಡಿಕೊಂಡಿರುವಂಥ ಶಾಲಾ ಆವರಣ, ಇದು ಅತ್ಯಂತ ಮಗು ಸ್ನೇಹಿಯಾಗಿರೋದು, ಅತ್ಯಂತ ಪರಿಸರ ಸ್ನೇಹಿಯಾಗಿರೋದು. ನಮ್ಮ ಕಟ್ಟಡಗಳ ವಿನ್ಯಾಸ, ಮಕ್ಕಳಿಗೆ ಓಡಾಡಲಿಕ್ಕಿರುವಂಥ ಅವಕಾಶಗಳು, ಹಾಗಾಗಿ ಮಕ್ಕಳಿಗೆ ಬಹಳಷ್ಟು ಸ್ವಾತಂತ್ರ್ಯ ಸಿಗ್ತದೆ. ಮತ್ತು ಸರಳತೆಯನ್ನು ಕಲಿಸೋದು ನಮಗೆ ಬಹಳ ಮುಖ್ಯವಾದಂಥ ಸಂಗತಿ. ಹಾಗಾಗಿ ಮಕ್ಕಳು ಸೋಮವಾರ, ಬುಧವಾರ, ಶನಿವಾರ, ಶುಕ್ರವಾರ ಖಾದಿ ಬಟ್ಟೆ ಧರಿಸ್ಕೊಂಡು ಬರ್ತಾರೆ. ಮಕ್ಕಳು ಚರಕಾದಿಂದ ನೂಲು ತೆಗೆಯೋದನ್ನು ಕಲಿತಾರೆ. ಮತ್ತು ಊಟದ ವಿಷಯದೊಳಗೂ ಕೂಡ ಸೋಮವಾರದಿಂದ ಶುಕ್ರವಾರ ಅವರು ತಮ್ಮ ಊಟದ ಡಬ್ಬಿಯೊಳಗೆ
ಬೇಕರಿ ತಿಂಡಿಗಳನ್ನು ತರೋ ಹಾಗಿಲ್ಲ. ಹಣ್ಣುಗಳನ್ನು, ಮೊಳಕೆ ಕಾಳುಗಳನ್ನು, ಗಡ್ಡೆಗೆಣಸು ಏನಾದರೂ ಒಂದನ್ನು ತರಬೇಕು. ಮನೆಯೊಳಗೆ ತಯಾರು ಮಾಡಿದ ಊಟವನ್ನೇ ತರಬೇಕು ಅವರು. ಜೊತೆಗೆ ಬಹಳ ಓಡಾಡ್ಕೊಂಡಿರ್ತಾರೆ, ಬಹಳ ಆಟಗಳನ್ನು ಆಡ್ತಾರೆ. ಪರಿಸರ ಸ್ನೇಹಿ ಚಟುವಟಿಕೆಗಳನ್ನು, ಚಾರಣಗಳನ್ನು, ಹೊರಭೆಟ್ಟಿಗಳನ್ನು ಸಾಕಷ್ಟು ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಜೊತೆಗೆ ಮಕ್ಕಳ ಹಬ್ಬ ಅಂತ ಮಾಡೋದು, ಬೇರೆ ಬೇರೆ ಥರದ ನಾಟಕಗಳನ್ನು ಮಾಡೋದು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹೆಚ್ಚು ಪ್ರಮಾಣದೊಳಗೆ ಮಾಡೋದು, ಇದೆಲ್ಲವನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೀವು ಶಾಲೆ ಶುರುವಾದಾಗಿಂದ ಹೆಚ್ಚು ಕಡಿಮೆ ಈಗ 12 ವರ್ಷ ಆಗಿದೆ. 28 ವರ್ಷ ಆಯ್ತು. ಈ 22 ವರ್ಷದಲ್ಲಿ ನೀವು ನೋಡಿರುವಂಥ ವಿಧವಾದ ಮಕ್ಕಳ ಗುಂಪುಗಳಲ್ಲಿ ನೀವು ಏನನ್ನಾದ್ರು ಕಂಡಿದ್ದೀರಾ ಸರ್? ಅಂದರೆ ಯಾವ ಇಂಪ್ರೂವ್ಮೆಂಟ್ ಕಂಡಿದ್ದೀರಾ, ಅಥವಾ ಇನ್ನೇನಾದ್ರು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕಿತ್ತು ಅಂತ ನಿಮ್ಗೆ ಅನಿಸಿದ್ಯಾ? ಒಂದು, ನಮ್ಮ ಶಾಲೆಯೊಳಗೆ ಕಲಿತವರು ಈಗಾಗಲೇ SSLC ಮುಗಿಸ್ಕೊಂಡು ಹೋದವರು 16 ತಂಡದ ವಿದ್ಯಾರ್ಥಿಗಳು SSLC ಮುಗಿಸ್ಕೊಂಡು ಹೊರಗೆ ಹೋಗಿದ್ದಾರೆ. ಅವರು ತಮ್ಮ ಕಾಲೇಜ್ ಅಭ್ಯಾಸವನ್ನು ಮುಗಿಸ್ಕೊಂಡಿದ್ದಾರೆ, ಬೇರೆ ಬೇರೆ ವೃತ್ತಿಯೊಳಗೆ ಹೋಗಿದ್ದಾರೆ. ವಕೀಲರು, ವೈದ್ಯರು, ಕಂಪ್ಯೂಟರ್ ಇಂಜಿನಿಯರ್ಸು, ನೃತ್ಯದವರು, ಸಂಗೀತದವರು, ಬೇರೆ ಬೇರೆ ವೃತ್ತಿಯೊಳಗೆ ಹೋಗಿದ್ದಾರೆ. ನಾವು ಬಹಳ ಸ್ಪಷ್ಟವಾಗಿ ಅವರಲ್ಲಿ ನೋಡೋದೇನೆಂದರೆ ಒಂದು ಆತ್ಮವಿಶ್ವಾಸ, ತಮ್ಮ ಬದುಕಿನ ನಿರ್ಣಯವನ್ನು ತಾವೇ ತೆಗೆದುಕೊಳ್ಳುವಂಥ ಒಂದು ಆತ್ಮವಿಶ್ವಾಸ ಇರ್ತದೆ. ಬಹಳ ಸಹಕಾರ ಮನೋಭಾವದವರಾಗಿರ್ತಾರೆ, ಇನ್ನೊಬ್ಬರ ಜೊತೆ ಹೊಂದ್ಕೊಳ್ಳೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋ ಗುಣದವರು. ಹೆಚ್ಚು ಪ್ರಾಮಾಣಿಕರಾಗಿರ್ತಾರೆ. ನಾವು ನೋಡ್ತಾ ಇರೋದು ಬೇರೆ ಮಕ್ಕಳಿಗೆ ಹೋಲಿಸಿದರೆ ನಮ್ಮ ಶಾಲೆ ಮಕ್ಕಳು ಬಹಳ ಸಹಕಾರ ಮನೋಭಾವದವರು, ಆತ್ಮಸ್ಥೈರ್ಯದವರು ಮತ್ತು ಪ್ರಾಮಾಣಿಕರಾಗಿರ್ತಾರೆ ಅಂತ. ಮತ್ತು ಶ್ರಮಗೌರವವನ್ನು ಕಲಿತಾರೆ. ಎಲ್ಲ ಕೆಲಸಗಳನ್ನು ನಾನು ಮಾಡಬಹುದು, ಯಾವ ಕೆಲಸವೂ ಕೀಳಲ್ಲ. ಶಾಲೆಯೊಳಗೆ ನಾವು ಏನು ಕಲಿಸಿರ್ತೀವೋ ಅದನ್ನು ಮುಂದೆಯೂ ಕೂಡ ಅವ್ರು ಮೈಗೂಡಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ. ಈ ರೀತಿ ಒಟ್ಟಾರೆಯಾಗಿ ಈ 28 ವರ್ಷಗಳ ನಮ್ಮ ಪಯಣ ಏನಿದೆಯೋ ಬಹಳ ಸಂತೋಷದ ಪಯಣ. ಅದರ ಅರ್ಥ ನಾವು ಎಲ್ಲವನ್ನೂ ಸಾಧಿಸಿಬಿಟ್ಟಿದ್ದೀವಿ ಅಂತಿಲ್ಲ. ಅನೇಕ ಸಮಸ್ಯೆಗಳಿದ್ದಾವೆ, ಅನೇಕ ಮಿತಿಗಳಿದ್ದಾವೆ. ನಮ್ಮದು ಶಾಶ್ವತವಾಗಿ ಅನುದಾನ ರಹಿತ ಶಾಲೆ. ಅಂದರೆ ಸರ್ಕಾರದಿಂದ ನಮಗೆ 1 ರೂಪಾಯಿಯೂ ಸಹಾಯ ಬರೋದಿಲ್ಲ. ನಮ್ಮ ಮಕ್ಕಳಿಂದ ದೊರಕುವಂಥ ಫೀ ಮತ್ತು ಸ್ನೇಹಿತರು, ಸಹಮನಸ್ಕರು ಕೊಡುವಂತಹ ದೇಣಿಗೆ, ಇದರಿಂದಲೇ ನಾವು ಶಾಲೆ ನಡೆಸ್ತಾ ಇರೋದು. ಅದ್ರ ಜೊತೆಗೆ ಅದರ ಸವಾಲುಗಳಿರೋದು ಸಹಜ. ಆದರೆ ಖುಷಿ ಏನಂದರೆ ಯಾವ ಮಕ್ಕಳು ಈಗ ಶಿಶುವಿಹಾರಕ್ಕೆ ಸೇರಿಕೊಂಡಿದ್ದಾರೆ ಈ ವರ್ಷ ಜೂನ್ ಒಳಗೆ, ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಮುಗಿದಿಲ್ಲ ಇನ್ನೂ. ಮಕ್ಕಳ ಪಾಲಕರು ಹೇಳೋದು, ನಮ್ಮ ಮಕ್ಕಳು ಭಾಳ ಖುಷಿಯಿಂದಿದ್ದಾರ್ರಿ, ಹಾಡು ಹಾಡ್ಕೊಂಡೇ ಇರ್ತಾರೆ, ಯಾವಾಗಲೂ ತಮ್ಮ ಕೆಲಸ ತಾವೇ ಮಾಡ್ಕೊಂಡಿರ್ತಾರೆ. ಶಾಲೆಗೆ ಹೋಗ್ಲಿಕ್ಕೆ ಇವ್ರಿಗೆ ಬೇಜಾರಿಲ್ಲ. ಶಾಲೆ ರಜೆ ಆದರೆ ಬೇಜಾರು ಮಾಡ್ಕೋತಾರೆ. ಒಂದು ಬಹಳ ಪ್ರಸಿದ್ಧ ಗಾದೆ ಮಾತಿದೆ, ಮಕ್ಕಳು ಶಾಲೆಗೆ ನಡ್ಕೊಂಡು ಬರ್ತಾರೆ, ಮನೆಗೆ ಓಡ್ಕೊಂಡು ಹೋಗ್ತಾರೆ ಅಂತ. ಅದು ರಿವರ್ಸ್ ಆಗಬೇಕು. ಚಿಲ್ಡ್ರನ್ ವಾಕ್ ಟು ದ ಸ್ಕೂಲ್ ಆ್ಯಂಡ್ ರನ್ ಬ್ಯಾಕ್ ಹೋಮ್ ಅಂತ. ಅದನ್ನು ಉಲ್ಟಾ ಮಾಡೋದು ನಮ್ಮ ಗುರಿ. ರಜೆ ಇದ್ರೂ ಶಾಲೆಗೆ ಬರ್ತೀವಿ ಅಂತ ಹಠ ಮಾಡೋದು, ಶಾಲೆ ಮುಗಿದ ಮೇಲೂ ಏನೋ ಆಟ ಆಡಿಕೊಂಡು ಮತ್ತೊಂದು ಮಾಡಿಕೊಂಡು ಮೈಯೆಲ್ಲ ಧೂಳು ಮಾಡಿಕೊಂಡು ಮನೆಗೆ ಹೋಗೋದು, ಇದನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಿನ್ನೆಯಷ್ಟೇ ಡಾಕ್ಟರ್ ಉಮಾ ಚಿಕ್ಕರೆಡ್ಡಿ ಅವ್ರ ಜೊತೆ ನಾನು ಈ ಸಮಾವೇಶಕ್ಕೆ ಬಂದಿದ್ದು. ಅವ್ರ ಮಗಳು ಅನ್ವಿ ಈ ವರ್ಷ ನಮ್ಮಲ್ಲಿ ಶಿಶುವಿಹಾರಕ್ಕೆ ಸೇರ್ಕೊಂಡಿರು. ಅವಳು ಹಾಡಿದ್ದನ್ನು ನಮಗೆ ಕೇಳಿಸಿದ್ರು ಅವರು ತಮ್ಮ ಇದರೊಳಗೆ, ಮೊಬೈಲ್ ಒಳಗೆ. ಎಷ್ಟು ಸ್ಪಷ್ಟ ಉಚ್ಚಾರ ಕನ್ನಡದ್ದು. ಒಂದು ಸಣ್ಣ ಮಗು 3 ವರ್ಷದ್ದು. ಎಷ್ಟು ಧೈರ್ಯ. ಇಡೀ ಹಾಡನ್ನು ಬಹಳ ಆರಾಮಾಗಿ ಹಾಡಿರೋದು, ಬಹಳ ಧೈರ್ಯದಿಂದ ಹಾಡಿರೋದು. ಈ ಧೈರ್ಯವನ್ನು ಕಲಿತಾರಲ್ಲ, ಇದು ಬಹಳ ಖುಷಿ ಮತ್ತು ಸಮಾಧಾನ ಕೊಡುವಂಥ ಸಂಗತಿ ನಮಗೆ. 22 ವರ್ಷದ ಈ ರೀತಿಯ ಅಂದರೆ ಅನೌಪಚಾರಿಕ ವಿದ್ಯೆ ಅಂತ ಹೇಳಿದ್ನಲ್ಲ, ಇದನ್ನು ಯಾವ ಥರ ನಿಲ್ಲಿಸ್ಬಿಡ್ಬೇಕಪ್ಪ, ನನ್ನ ಕೈಲ ಆಗಲ್ಲ ಅನ್ನುವಂಥ ಕ್ಷಣ ನಿಮಗೆ ಬಂದಿದೆಯಾ, ಎದುರಾಗಿತ್ತ? ಇಲ್ಲ, ಆದರೆ ಬಹಳ ಕಠಿಣವಾದಂಥ ಸಮಸ್ಯೆಗಳನ್ನು ಎದುರಿಸಿದ್ದೀವಿ ನಾವು. ಅದು ನಮ್ಮ ಶಾಲೆಯನ್ನು ನಾವು ಯಾವ ಜಾಗದೊಳಗೆ ನಾವು ನಡೆಸಬೇಕು ಅಂತ ಜಾಗ ಖರೀದಿ ಮಾಡಿದ್ವೋ ಅದಕ್ಕೆ ಸಂಬಂಧಿಸಿದಂತೆ ಬಂದಂಥ ಬೇರೆ ಬೇರೆ ಅತ್ಯಂತ ಕಠಿಣ ಸಮಸ್ಯೆಗಳು. ಅಂಥ ಸಂದರ್ಭದೊಳಗೆ ಭಾಳ ಮನಸ್ಸಿಗೆ ನೋವಾಗಿದ್ದದೆ. ಆದರೆ ಶಾಲೆಯನ್ನು ನಿಲ್ಲಿಸಬೇಕು ಅಂತಿಲ್ಲ. ನಾವು ಮಾಡಿರೋ ಪ್ರಯತ್ನ ಧಾರವಾಡದಂಥ ಊರೊಳಗೆ, ಜಿಲ್ಲಾ ಕೇಂದ್ರ ಶಿಕ್ಷಣ ಕಾಶಿ ಅಂತ ಕರ್ಕೊಳ್ಳುವಂಥ ಊರೊಳಗೆ ಒಂದು ಖಾಸಗಿ ಕನ್ನಡ ಮಾಧ್ಯಮ ಶಾಲೆಯನ್ನು ನಡೆಸೋದು. ಆದರೆ ತಯಾರಾಗಿ ಮುಂದಕ್ಕೆ ಹೋಗುವಂಥ ಮಕ್ಕಳನ್ನು ನೋಡಿದಾಗ ಹೌದಲ್ಲಪ್ಪ, ನಮ್ಮ ಪ್ರಯತ್ನ ಸಾರ್ಥಕ ಅಂತ ಅನ್ನಿಸ್ತದೆ.
ನೈಸ್ ಸರ್. ಮಾಡೋದಿನ್ನೂ ಬಹಳಷ್ಟಿದೆ. ಈಗ ಮಾಡಿರೋದು ಬಹಳ ಕಡಿಮೆ. ಹಾಂ ಜನರ ಸಹಾಯ ಸಿಕ್ತೀವಿ, ಬೆಂಬಲ ಸಿಕ್ತೀವಿ ಅಂದರೆ ಇನ್ನೂ ಭಾಳ ದೂರಕ್ಕೆ ಹೋಗೋಣಂತೆ. ಭಾಳ ಜನ ಕೇಳ್ತಾರೆ, ನಮ್ಮೂರೊಳಗೊಂದು ಬಾಲ್ ಬಳಗ ತೆರೆದು ಬಿಡ್ರಿ ಅಂತ. ಗೋಕಾಕದೊಳಗೆ ತೆರೀರಿ, ಬೆಳಗಾವಿ ಒಳಗೆ ತೆಗೀರಿ ಅಂತ. ಅದು ಸಾಧ್ಯ ಆಗದ ಮಾತು ಅಂತ. ಆದರೆ ಬಹಳ ಖುಷಿ ಕೊಟ್ಟದ್ದೇನೆಂದರೆ, ಈಗೊಂದು ಸುಮಾರು ಒಂದು 8-10 ತಿಂಗಳ ಹಿಂದೆ ಬದುಕಿನ ಬುತ್ತಿ ಅನ್ನುವಂಥ TV ಚಾನೆಲ್ದವರು ಸರಿ ಸರ್ ಅವರು ಬಂದು ಶಾಲೆ ಬಗ್ಗೆ ಒಂದು ವಿಡಿಯೋ ಮಾಡಿದರು. ಓಕೆ ಓಕೆ. ಇಲ್ಲಿವರೆಗೆ 3.5 ಲಕ್ಷ ಜನ ನೋಡಿದ್ದಾರೆ ಅದನ್ನು. ಧನ್ಯವಾದ. 3.5 ಲಕ್ಷ ಜನ. ಅವ್ರು ಅದು ಹೆಂಗೆ ಒಬ್ಬರಿಂದ ಒಬ್ರಿಗೆ ಹೋಗ್ತಾ ಇವತ್ತಿಗೂ ಫೋನ್ ಮಾಡ್ತಾರೆ. ನಮ್ಮ ಮಗು ಯಾವುದೋ ಊರೊಳಗಿರೋದನ್ನ ನಮ್ಮ ಮಗು ನಿಮ್ಮ ಶಾಲೆಗೆ ಸೇರಿಸ್ಬೇಕ್ರಿ, ಹೆಂಗೆ ಮಾಡೋದು ಅಂತ. ಅಲ್ಲ, ನೀವೇ ನಮ್ಮೂರಿಗೆ ಬಂದು ಒಂದು ಬಾಲ ಬಳಗ ಶಾಲೆಯನ್ನು ತೆರೀರಿ ಅಂತ. ಭಾಳ ಸಂತೋಷ. ಈ ಎಲ್ಲ ಚಟುವಟಿಕೆಗಳ ಮಧ್ಯ ನಿಮ್ಮ ಚರಕ ನಿಮ್ಮನ್ನು ಆಕರ್ಷಿಸಿದ್ದು ಹೇಗೆ? ಹಾಂ, ಗಾಂಧಿ ಮೊದಲಿನಿಂದಲೂ ನನಗೆ ಬಹಳ ಆಸಕ್ತಿಯ ವಿಷಯ. ಗಾಂಧಿಯ ವಿಚಾರಗಳು, ಗಾಂಧಿಯ ಬದುಕು, ಗಾಂಧಿ ಮಾಡಿದ ಪ್ರಯೋಗಗಳು ಯಾವಾಗಲೂ ನನ್ನನ್ನು ಹಿಡಿದಿಟ್ಟಿದ್ದು, ನನ್ನ ಬದುಕಿಗೆ ಎಲ್ಲೋ ಒಂದು ರೀತಿಯ ಮಾರ್ಗದರ್ಶನ ಮಾಡ್ತಾ ಬಂದಿದ್ದು. ಸಾಕಷ್ಟು ವರ್ಷ ಆದರೂ ಕೂಡ ಚರಕ ಸಿಕ್ಕಿರಲಿಲ್ಲ. ಆಮೇಲೆ ಸಂತೋಷ್ ಕೌಲ್ಗಿ ಅಂತಿದ್ದಾರೆ, ಸಚ್ಚಿದಾನಂದ ಅಂತಿದ್ದಾರೆ ಮೈಸೂರೊಳಗೆ. ಅವರಿಂದ ನಾನು ಚರಕ ಕಲಿತೆ. ಚರಕ ಶಿಬಿರಗಳನ್ನು ಮಾಡಿಕೊಂಡ್ವಿ. ನಾವು ಧಾರವಾಡದೊಳಗೆ ಅನೇಕ ಜನ ಚರಕ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದೊಂದು ಅದ್ಭುತವಾದಂಥ ಒಂದು ಹವ್ಯಾಸ. ಬಹಳ ಹೌದು, ಬಹಳ ಸುಂದರವಾದಂಥ ಸ್ವಚ್ಛವಾದಂಥ ಮನರಂಜನೆ. ನೀವು ದಿನಕ್ಕೆ ಒಂದು 15 ನಿಮಿಷನೋ ಅರ್ಧ ತಾಸು 1 ತಾಸು ನೂಲು ತೆಗಿತಾ ಕೂತ್ಕೊಂಡ್ಬಿಟ್ರಿ ಅಂದರೆ ಅದೇ ಒಂದು ಉತ್ಪಾದಕ ಧ್ಯಾನ. ನೀವು ಧ್ಯಾನಸ್ಥರಾಗಿಬಿಡ್ತೀರಿ, ಹೊರಗಿನ ಎಲ್ಲವನ್ನೂ ಮರೆತು ಬಿಟ್ಟು ಅದರೊಳಗೆ ಹೋಗಿಬಿಡ್ತೀರಿ. ಮತ್ತು ಕೊನೆಗೆ ನಾವೇ ತಯಾರು ಮಾಡಿದ ನೂಲಿನಿಂದ ಒಂದು ಬಟ್ಟೆ ತಯಾರು ಮಾಡ್ಕೊಳ್ತೀವಿ. ಹೇಗೆ ಒಂದು ಬೀಜ ಹಾಕಿ ಒಂದು ಮರ ಬೆಳೆದು ಹಣ್ಣು ಕೊಟ್ಟಾಗ ಆಗುವಂಥ ಖುಷಿ, ನಾನು ಯಾವತ್ತೋ ತೆಗೆದಂಥ ನೂಲು ಮುಂದೆ ನನಗೊಂದು ಅಂಗಿ ಆಗಿ ಸಿಗ್ತದಲ್ಲಪ್ಪ, ಇದು ಎಂಥ ಕೃತಾರ್ಥ ಭಾವನೆ, ಎಂಥ ಸಂತೋಷದ ಭಾವನೆ ಅಂತ. ಈಗ ನಿಮ್ಮ ಎಜುಕೇಷನ್ ಅಂತ ನೀವು ತಗೊಂಡ್ರಿ, ಚರಕ ಅಂತ ತಗೊಂಡ್ರಿ, ವೈದ್ಯರಾಗಿದ್ದೀರಿ, ಅದರಲ್ಲೂ ಗೈನಕಾಲಜಿಸ್ಟ್ ಆಗಿದ್ದೀರಿ. ಸೊ ಈ ಎಲ್ಲವನ್ನು ಕೂಡಿದಂಥ ಸಂಜೀವ್ ಕುಲಕರ್ಣಿ ಅವ್ರನ್ನ ಹೇಗೆ ಡಿಫೈನ್ ಮಾಡೋದು ಸರ್, ಒಂದು ಮಾತಲ್ಲಿ ಹೇಳುವುದಾದರೆ? ಕಷ್ಟ. ಬಹುಶಃ ಹುಚ್ಚು ಪ್ರಯೋಗಗಳನ್ನು ಬೆನ್ನು ಹತ್ತಿರುವಂಥ ವ್ಯಕ್ತಿ. ಆ ಹುಚ್ಚು ಪ್ರಯೋಗಗಳು ತುಂಬ ಅದ್ಭುತವಾಗಿರುವಂಥ ರಿಸಲ್ಟನ್ನು, ಫಲಿತಾಂಶವನ್ನು ಕೊಟ್ಟಿದೆ. ಆ ಸಂತೋಷ ನಿಮಗಿದೆ. ಆ ಸಂತೋಷದ ದಾರಿಯಲ್ಲಿ ನಾವು ನಡೆಯಬಹುದೇನೋ ಅನ್ನುವ ಒಂದು ಆಶಾಭಾವನೆಯಿಂದ ನಿಮಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ಮತ್ತೆ ಭೇಟಿಯಾಗೋಣ. ಸಂತೋಷ. ನಮಸ್ಕಾರ. ನಮಸ್ಕಾರ ಸರ್.